ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠ ಪರಿಚಯವನ್ನು ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿ ಬಿಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನೀಡಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ಈ ವಿಡಿಯೋವನ್ನು ನೋಡ್ತಕ್ಕಿಂತ ಮುಂಚೆ ಕಡ್ಡಾಯವಾಗಿ ಅದು ನೋಡಿದ್ಗಳನ್ನೇ ಇದು ನೋಡ್ರಿ. ಇವತ್ತಿನ ದಿವಸ ನಾನು ಅಭ್ಯಾಸ 2.1 ಅನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ. y = p of x ದ ನಕ್ಷೆಗಳನ್ನು ಕೆಳಗೆ ಚಿತ್ರ 9.10 ನೀಡಿದ್ದು ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ದ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನಾನು ನಿಮ್ಗೆ ಇಂಟ್ರೊಡಕ್ಷನ್ ವಿಡಿಯೋದಾಗೆ ಹೇಳಿದ್ದೆ, ಗ್ರಾಫ್ದಾಗ ಕೊಟ್ಟಾಗ ಶೂನ್ಯತೆಗಳ ಸಂಖ್ಯೆಯನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ಹೇಳಿದ್ದೆ. ಇಲ್ಲಿ ನೋಡ್ರಿ, ಇಲ್ಲೇನದ ಗ್ರಾಫ್ ಅದ. ನಾನು ನಿಮಗೆ ಏನು ಹೇಳಿದ್ನಂದ್ರೆ, ಎಕ್ಸ್ ಅಕ್ಷದ ಮ್ಯಾಗ ಸಂಧಿಸಿದ್ರ ಅಥವಾ ಛೇದಿಸಿದ್ರ ಏನಾಗ್ತದ, ಶೂನ್ಯತೆಗಳ ಸಂಖ್ಯೆ ಅವುಗಳಿಗೆ ಸಮ ಆಗ್ತದ. ಇಲ್ಲಿ ನೋಡ್ರಿ, ಫಸ್ಟ್ ಚಿತ್ರ ನೋಡ್ರಿ. ಇಲ್ಲಿ ಏನದ, ಇಲ್ಲಿ ಅದು ಪಿ ಆಫ್ ಎಕ್ಸ್ ಏನದ, ಇಲ್ಲಿ ಅದು ಗೆರಿ. ನಾನು ನಿಮಗೆ ಏನು ಹೇಳಿದ್ದೆ, ಎಕ್ಸ್ ಅಕ್ಷಗ ಸಂಧಿಸಿದ್ರ ಅಥವಾ ಛೇದಿಸಿದ್ರೆ ಏನಾಗ್ತದಲ್ಲಿ ಶೂನ್ಯತೆಗಳ ಸಂಖ್ಯೆ ಬರ್ತದ. ಇಲ್ಲಿ ಸಂಧಿಸಿಲ್ಲ ಮತ್ತು ಛೇದಿಸಿಲ್ಲ, ಅದಕ್ಕೋಸ್ಕರ ಶೂನ್ಯತೆಗಳ ಸಂಖ್ಯೆ ಎಷ್ಟು, 0 ಆಗ್ತದ. ನೆಕ್ಸ್ಟ್ ಬರ್ರಿ, ಎರಡನೇ ಚಿತ್ರ ನೋಡ್ರಿ. ಇಲ್ಲಿ ಬರೀ ಎಕ್ಸ್ ಅಕ್ಷ ಅಷ್ಟೇ ನೋಡ್ಬೇಕು, ನಮಗಿಲ್ಲಿ ವಾಯ್ ಅಕ್ಷ ಏನೋ ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ, ಎಕ್ಸ್ ಅಕ್ಷದ ಮೇಲೆ ಒಂದು ಬಾರಿ ಸಂಧಿಸಿದ, ಅದಕ್ಕೋಸ್ಕರ ಶೂನ್ಯತೆಗಳ ಸಂಖ್ಯೆ ಎಷ್ಟು, 1. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ. ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಕರ್ವ್ ನೋಡ್ರಿ, 1, 2, 3 ಬಾರಿ ಛೇದಿಸಿದ, ಅದಕ್ಕೋಸ್ಕರ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3. ಇದೇನು ಭಾಳ ಸರಳ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಕ್ವಶನ್. ಎಕ್ಸ್ ಅಕ್ಷದ ಮೇಲೆ ನೀವೇನು ಮಾಡ್ರಿ, ವಿಡಿಯೋವನ್ನು ಪಾಸ್ ಮಾಡ್ರಿ, ಎಲ್ಲ ಉತ್ತರವನ್ನು ಬರೆಯೋಕೆ ಏನು ಮಾಡ್ರಿ, ಟ್ರೈ ಮಾಡ್ರಿ. ಇಲ್ಲಿ ಎಷ್ಟು ಅದಾವ ನೋಡ್ರಿ, ಇಲ್ಲಿ 1, 2 ಶೂನ್ಯತೆಗಳ ಸಂಖ್ಯೆ ಎಷ್ಟು, 2. ನೆಕ್ಸ್ಟ್ ನೋಡ್ರಿ, ಇಲ್ಲಿ 1, 2, 3, 4 ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, 4. ಲಾಸ್ಟ್ ನೋಡ್ರಿ, ಆರನೇ ಚಿತ್ರ ಎಷ್ಟದ ನೋಡ್ರಿ, 1, 2, 3 ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3. ಈ ರೀತಿಯ ಕ್ವಶನ್ ಅನ್ನ ನಿಮಗೆ ಎಕ್ಸಾಮ್ದಾಗ 1 ಮಾರ್ಕ್ಸಿಗೆ ಕೇಳುವಂತ ಸಾಧ್ಯತೆ ಹೆಚ್ಚದ. ಇಲ್ಲಿ ಅಭ್ಯಾಸ 2.2 ನೋಡ್ರಿ, ಈ ರೀತಿಯ ಪ್ರಶ್ನೆಗಳು ನಿಮಗೆ 3 ಮಾರ್ಕ್ಸಿಗೆ ಕೇಳುವಂತ ಸಂಭವ ಹೆಚ್ಚಿಗದ. ಇಲ್ಲಿ ನೋಡ್ರಿ, ಏನದ ಕ್ವಶನ್, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳ್ತಾರೆ. ನಾನು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ದಾಗೆ ಇದೆಲ್ಲ ಹೇಳೀನಿ. ಫಸ್ಟ್ ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡಬೇಕು, ಇಲ್ಲೊಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಾರ, ಇವುಗಳ ಶೂನ್ಯತೆಯನ್ನು ಕಂಡುಹಿಡಿಬೇಕು ಮತ್ತು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಏನು ಮಾಡಬೇಕು, ತಾಳೆ ನೋಡ್ಬೇಕು. ಫಸ್ಟ್ ನೋಡ್ರಿ, ಶೂನ್ಯತೆಗಳನ್ನ ಕಂಡುಹಿಡಿಯೋಣ. ಶೂನ್ಯತೆ ಕಂಡುಹಿಡಿಬೇಕಾಗಿತ್ತಂದ್ರೆ ಕೊನೆಯ 2 ಪದಗಳನ್ನು ಏನು ಮಾಡ್ತೀರಿ, ಗುಣಾಕಾರ ಮಾಡ್ತೀರಿ. ಇಲ್ಲಿ 8 ಅದ, ಇಲ್ಲಿನದ 1 ಅದ. ಏನಿಲ್ಲ ಅಂದ್ರೆ ಏನಿರ್ತದ, 1 ಇರ್ತದ. ಏನಾಗ್ತದ, 8 1 8 ಆಗ್ತದ. ನೆಕ್ಸ್ಟ್ ಸ್ಟೆಪ್ ಏನು, ಇವುಗಳನ್ನ ಸ್ಪ್ಲಿಟ್ ಮಾಡಬೇಕು. ಹೆಂಗ್ ಮಾಡ್ಬೇಕಂದ್ರೆ, ಗುಣಾಕಾರ ಮಾಡ್ರೆ 8 ಬರಬೇಕು, ಕೂಡಿಸಿರೋ ಅಥವಾ ಕಳೆದ್ರೆ ಎಷ್ಟು ಬರಬೇಕು, -2 ಬರಬೇಕು. ಅಂತ 2 ಸಂಖ್ಯೆಗಳನ್ನ ತಗೋಬೇಕು. ನೋಡ್ರಿ, 4 2 8 ಆಗ್ತದ, 4 2 8 ಹೌದಾ. ನೋಡ್ರಿ, ಗುಣಾಕಾರ ಮಾಡ್ರ 8 ಬರಬೇಕು, ಕೂಡಿಸಿರೋ ಅಥವಾ ಕಳೆದ್ರೆ ಇಲ್ಲಿ ಏನ್ ತೋತಿರಿ ನೋಡ್ರಿ, ಸಿಂಬಲ್ ನಮಗೆ -2 ಬೇಕಾಗಿತ್ತಂದ್ರೆ ದೊಡ್ಡ ಸಂಖ್ಯೆಯಿಂದ ಏನು ಇಡಬೇಕು, ಮೈನಸ್ ಇಡಬೇಕು. ಇಲ್ಲಿ ಏನು ಮಾಡಬೇಕು, ಪ್ಲಸ್ ಇಟ್ಕೋಬೇಕು. ಯಾಕಂದ್ರೆ ನಮ್ಗೆ ಏನು ಬೇಕಾಗ್ಯದ, -2 ಬೇಕಾಗ್ಯದ. ಇಲ್ಲಿ ಏನಾದ ಲಾಸ್ಟಿಗೆ -8 ಆಗ್ತದ. ಇದು ಇಲ್ಲಿ ನೋಡ್ರಿ, ಗುಣಾಕಾರ ಮಾಡ್ರಿ ಏನಾಗ್ತದ, 4 2 8 ಪ್ಲಸ್ ಇಂಟು ಮೈನಸ್. ನೆಕ್ಸ್ಟ್ ನೋಡ್ರಿ, ಕೂಡಿಸಿರ್ತಾವ ಕಳೆದ್ರೆ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನು ಮಾಡಬೇಕು, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಇಡಬೇಕು. ಇದು ಮಾಡ್ಕೊಳಕ್ ಬಂದ್ರಷ್ಟೇ ನಿಮಗೆ ಈ ಲೆಕ್ಕವನ್ನ ಬಿಡ್ಸಕ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇದು ಹೆಂಗ್ ಬರ್ಕೋಬಹುದು, x² ಬರೀತೀರಿ. ಮಧ್ಯದ ಪದವನ್ನ ಹೆಂಗ್ ಸ್ಪ್ಲಿಟ್ ಮಾಡಬಹುದು, ಇಲ್ಲಿ -4x + 2x. ನೋಡ್ರಿ, ಇದು ಬರ್ಕೋದು ಭಾಳ ಇಂಪಾರ್ಟೆಂಟ್ ಅದ. ನಮ್ಗೆ ಏನು ಬೇಕಾಗ್ಯದ, -2x ಬೇಕಾಗ್ಯದ.
ಅದಕ್ಕೋಸ್ಕರ ನಾ ಏನು ಮಾಡೀನಿ -4x ಒಳಗೆ +2x ಕೂಡ್ಸಿದ್ರೆ ಏನಾಗ್ತದ -2x ಬರ್ತದ. ಲಾಸ್ಟಿಗೆ ಏನು ಉಳಿದ ನೋಡ್ರಿ ಇಲ್ಲಿ -8ಕ್ಕೆ -8. ನೆಕ್ಸ್ಟ್ ಏನು ಮಾಡಬೇಕು, ಇವುಗಳನ್ನು ಎರಡು ಗುಂಪುಗಳಾಗಿ ಮಾಡ್ಕೋಬೇಕು. ನೋಡ್ರಿ ಎರಡೂ ಕಡೆಗೆ ಏನು ಕಾಮನ್ ಅದ, ಎಕ್ಸ್ ಕಾಮನ್ ಅದ. ಅದಕ್ಕೆ ಎಕ್ಸ್ ವರ್ಗ ತಗೋರಿ. ಇಲ್ಲಿ ಏನು ಉಳಿತದ x - 4. ನೋಡ್ರಿ x × x ಏನಾಗ್ತದೆ x² ಪ್ಲಸ್ ಇಂಟು ಮೈನಸ್ x × 4 ಏನಾಗ್ತದೆ 4x ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬರ್ರಿ, ಎರಡೂ ಕಡೆಗೆ ಏನು ಕಾಮನ್ ಅದಾವ, ಇಲ್ಲಿ 2 ಅದ, ಇಲ್ಲಿ 8 ಅದ. ಇವೆರಡು 2ರ ಮಗಿಲೆ ಭಾಗ ಹೋಗ್ತಾವ. ಅದಕ್ಕೆ 2ನ್ನ ಹೊರಗೆ ತೊಗೊಂಡ್ಬರ್ತೀನಿ. ಏನಾಗ್ತದೆ ನೋಡ್ರಿ ಇಲ್ಲಿ +2 ಆಗ್ತದ. ಒಳಗೆ ಏನು ಉಳಿತದ x. ಇಲ್ಲಿ ಏನು ಬರ್ತದ ಮೈನಸ್, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಏನಾಗ್ತದ ಮೈನಸ್ ಆಗ್ತದ. 2 ಎಷ್ಟಲೆ 8, ವೆರಿ ಗುಡ್. 2 4 8. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಇದು ಸೇಮ್ ಬಂತಂದ್ರೆ ನಿಮ್ಮ ಉತ್ತರ ಕರೆಕ್ಟ್ ಇರ್ತದೆ ಅಂತ ಅರ್ಥ. ಈಗ ನೋಡ್ರಿ, ಒಂದು x - 4, ಇನ್ನೊಂದು x + 2 = 0 ಬರೀರಿ. ನೆಕ್ಸ್ಟ್ ನೋಡ್ರಿ, ಒಂದು x - 4 = 0, ಇನ್ನೊಂದು x + 2 = 0. ಇಲ್ಲಿ ನೋಡ್ರಿ x ಬೆಲೆ ಬೇಕಾಗ್ಯದ. x = -4 ಆ ಕಡೆ ಕಳಿಸ್ರಿ ಏನಾಗ್ತದ +4 ಆಗ್ತದ. ನೆಕ್ಸ್ಟ್ ನಿಮಗೆ ಇಲ್ಲಿ x ಬೇಕಾಗ್ಯದ. x = ಇಲ್ಲಿ ನೋಡ್ರಿ x = +2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ -2 ಆಗ್ತದ. ನೋಡ್ರಿ ವರ್ಗ ಬಹುಪದೋಕ್ತಿರೋದ್ರಿಂದ ನಮಗೆ 2 ಶೂನ್ಯತೆಗಳು ಬಂದವು. ಇದಕ್ಕೇನು ಮಾಡ್ತೀರಿ ಅಲ್ಫಾ ಅಂತೀರಿ, ಇದಕ್ಕೇನು ಮಾಡ್ತೀರಿ ಬೀಟಾ ಅಂತೀರಿ. ನೆಕ್ಸ್ಟ್ ಏನು ಮಾಡಂದಾರ ಅವರು, ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ನೀವು ಇಷ್ಟು ಮಾಡಿರಿ ಅಂದ್ರೆ ನಿಮಗೆ 1.5 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಏನು ಹೇಳ್ಯಾರ ಅವರು, ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ನಿಮಗೆ ಆವಾಗಲೇ ಫಾರ್ಮುಲಾ ಹೇಳಿದ್ದೆ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಫಾರ್ಮುಲಾ ಹೇಳಿದ್ದೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, A, B, C ಬೆಲೆಗಳನ್ನು ಕಂಪೇರ್ ಮಾಡಬೇಕು. ಫಸ್ಟ್ ನೋಡ್ರಿ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನದ, ax² + bx + c ಅಂತ ಅದ. ಈಗ ನೋಡ್ರಿ a ಜಾಗದಾಗ ಏನದ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದ್ರೆ ಏನಿರ್ತದ 1 ಇರ್ತದ. ಅದಕ್ಕೆ a = 1 ಬರೀರಿ. ನೆಕ್ಸ್ಟ್ b ಜಾಗದಾಗ ಏನದ ನೋಡ್ರಿ, ಇಲ್ಲಿ -2 ಅದ. b = ಏನು ಬರ್ತದ -2. ನೆಕ್ಸ್ಟ್ c ಜಾಗದಾಗ ಏನದ ನೋಡ್ರಿ, ವೆರಿ ಗುಡ್, c = -8. ಫಸ್ಟ್ ಏನು ಕಂಡುಹಿಡಿಬೇಕು ನಾವು, ಶೂನ್ಯತೆಗಳ ಮೊತ್ತ. ಅಂದ್ರೆ ಶೂನ್ಯತೆಗಳು ಯಾವ್ಯಾವು, ಆಲ್ಫಾ ಪ್ಲಸ್ ಬೀಟಾ = ಫಾರ್ಮುಲಾ ಏನದ, ವೆರಿ ಗುಡ್, -b/a. ಹಿಂಗೆ ಫಾರ್ಮುಲಾ ಬರ್ದೋದಕ್ಕೆ ಏನು ಮಾಡ್ಬೇಕು ನೀವು, ಬಾಕ್ಸ್ ಹಾಕ್ರಿ. ಇವುಗಳ ಬೆಲೆಗಳನ್ನು ಇದ್ರೊಳಗೆ ತುಂಬ್ರಿ. ಆಲ್ಫಾ ಅಂದ್ರೆ ಎಷ್ಟದ ನೋಡ್ರಿ, ಆಲ್ಫಾ ಅಂದ್ರೆ ಎಷ್ಟದ 4 ಅದ, ಪ್ಲಸ್ ಬೀಟಾ ಅಂದ್ರೆ ಎಷ್ಟದ -2 ಅದ. ಅದುಗಳನ್ನ ಬ್ರಾಕೆಟ್ನಾಗ ಬರ್ಕೋರಿ. -2 = ಮೈನಸ್ಕ್ಕೆ ಮೈನಸ್ ಬರೀರಿ. ಬಿ ಅಂದ್ರೆ ಎಷ್ಟದ ನೋಡ್ರಿ, -2 / a ಅಂದ್ರೆ 1. ಇದು 1 ಬರ್ದ್ರೆ ನಡೀತದ, ಬಿಟ್ರೂ ನಡೀತದ. ನೆಕ್ಸ್ಟ್ ನೋಡ್ರಿ, 4ಕ್ಕೆ 4 ಬರೀತೀರಿ. ಪ್ಲಸ್ ಇಂಟು ಮೈನಸ್ ಏನಾಗ್ತದ -2ಕ್ಕೆ 2 = ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ. 2ಕ್ಕೆ 2. ಇಲ್ಲಿ ನೋಡ್ರಿ 4ರ 2 ಹೋದ್ರೆ 2 = 2. ಆಲ್ಫಾ ಪ್ಲಸ್ ಬೀಟಾ ಕರೆಕ್ಟ್ ಬಂತ. ನೆಕ್ಸ್ಟ್ ಏನು ಮಾಡಬೇಕು, ಆಲ್ಫಾ ಇಂಟು ಬೀಟಾ ಮಾಡಬೇಕು. ಫಾರ್ಮುಲಾ ಏನದ, ಆಲ್ಫಾ ಇಂಟು ಬೀಟಾ = c/a. ಇದಕ್ಕೂ ಬಾಕ್ಸ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಆಲ್ಫಾ ಅಂದ್ರೆ ಏನದ ನೋಡ್ರಿ, ಆಲ್ಫಾ ಅಂದ್ರೆ 4 ಅದ. 4 ಇಂಟು ಇಲ್ಲಿ ಏನಿಲ್ಲ ಅಂದ್ರೆ ಇಂಟು ಚಿಹ್ನೆ ಇರ್ತದ. ಬೀಟಾ ಅಂದ್ರೆ ಏನದ ನೋಡ್ರಿ, -2 ಅದ. ಅದಕ್ಕೆ -2 = c ಅಂದ್ರೆ ಎಷ್ಟದ ನೋಡ್ರಿ, ಇಲ್ಲಿ -8 / a ಅಂದ್ರೆ ಎಷ್ಟದ 1 ಅದ. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಅದ, ಪ್ಲಸ್ ಇಂಟು ಮೈನಸ್ ಏನಾಗ್ತದ ಮೈನಸ್ ಆಗ್ತದ. 4 2 ಎಷ್ಟು 8 = -8. ನೋಡ್ರಿ ಇಲ್ಲಿನೂ ಸಮ ಬಂತು, ಇಲ್ಲಿನೂ ಸಮ ಬಂತು. ಸಂಬಂಧವನ್ನು ಏನು ಮಾಡಿ ನಾವು ತಾಳೆ ನೋಡಿವಿ. ಇಷ್ಟು ನೀವು ಬಿಡಿಸಿದ್ರಿ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಬರ್ತದೆ. ಇಲ್ಲಿ ಎರಡನೇ ಕ್ವಶನ್ ನೋಡ್ರಿ, ಏನದ 4s² - 4s + 1 ಅಂತದ. ಅಂದ್ರೆ ಎಕ್ಸ್ ಬದಲು ಏನು ಮಾಡಿರಿ, ಇಲ್ಲಿ ಎಸ್ ಕೊಟ್ಟಾರ. ಫಸ್ಟ್ ಶೂನ್ಯತೆ ಕಂಡು ಹಿಡಿಬೇಕಾ, ಕೊನೆ 2 ಪದಗಳನ್ನು ಗುಣಾಕಾರ ಮಾಡ್ರಿ. 1 4 ಎಷ್ಟು 4, ಗುಣಾಕಾರ ಮಾಡ್ರೆ ಎಷ್ಟು ಬರಬೇಕು 4 ಬರಬೇಕು. ಕೂಡಿಸ್ರಿ ಅಥವಾ ಕಳೆದ್ರೆ ಏನು ಬರಬೇಕು -2
4 ಬರಬೇಕು ಅಂತ ಎರಡು ಸಂಖ್ಯೆಗಳನ್ನು ತಗೋಬೇಕು. ಇಲ್ಲಿ ನೋಡ್ರಿ ನಾ ಯಾವತ್ತು ಓದ್ತೀನಿ ಅಂದ್ರೆ 2 ಇಂಟು 2. ಇಲ್ಲಿ ನೋಡ್ರಿ ನಮಗೆ -4 ಬೇಕಾಗ್ಯದ, ಅದ್ರ ಸಲಿಂದ -2 -2 ಗುಣಾಕಾರ ಮಾಡಮ್ಮ. ಇದು ಮೈನಸ್ ಇಂಟು ಮೈನಸ್ ಏನತ್ತದ ಪ್ಲಸ್ ಆಗ್ತದ. 2 2 ಎಷ್ಟು 4 ಸೇಮ್ ಬರ್ತದ. ಇವುಗಳನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? ಎರಡೂ ಮೈನಸ್ ಚಿಹ್ನೆ ಇದ್ದಾಗ ಮೈನಸ್ ಚಿಹ್ನೆ ಇಟ್ಟು ಏನು ಮಾಡಬೇಕು? ಕೂಡಿಸ್ಬೇಕು. ಇದು ಗೊತ್ತಾಯ್ತಂದ್ರೆ ಮುಂದೆ ಬರೀರಿ. ಇದ್ಲಿ 4s²ಕ್ಕೆ 4s² ಮೈನಸ್ 2s ನೆಕ್ಸ್ಟ್ ಮೈನಸ್ 2s ಪ್ಲಸ್ 1 ಅಂತ ಬರ್ಕೋತಾರೆ. ನೆಕ್ಸ್ಟ್ ನೋಡ್ರಿ 2 ಗುಂಪುಗಳು ಮಾಡ್ಕೋರಿ. 2 ಗುಂಪುಗಳು ಮಾಡ್ಕೊಳ್ಳೋಣ. ಇಲ್ಲಿ ಏನೇನು ಕಾಮನ್ ಬರ್ತದೆ ನೋಡ್ರಿ. ಇಲ್ಲಿಯೂ ಎಸ್ ಅದ, ಇಲ್ಲಿಯೂ ಎಸ್ ಅದ. 4 ಮತ್ತು 2 ಯಾವ ಮಗ್ಗದಾಗ ಬರ್ತದ? 2 ಮಗ್ಗಕ್ಕೆ ಬರ್ತದ. ಅದಕ್ಕೆ 2 ಮತ್ತು ಎಸ್ ಅನ್ನ ಹೊರಗೆ ತಗೋರಿ. ಒಳಗೇನು ಉಳಿತದೆ ನೋಡ್ರಿ? 2 ಹೊರಗೆ ಬಂದದ. ಇಲ್ಲಿ 4 ಬರ್ಬೇಕಂದ್ರೆ 2ರಿಂದ ಗುಣಾಕಾರ ಮಾಡಬೇಕು. ಎಸ್ ಹೊರಗೆ ಬಂದದ, ಇನ್ನೊಂದು s² ಬರ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಎಸ್ಲಿಂದ ಗುಣಾಕಾರ ಮಾಡಬೇಕು. ಇದು ಬಿಡಿಸಿ ಬರ್ದಾಗ ಸೇಮ್ ಇದೇ ಬರ್ತದ. ನೆಕ್ಸ್ಟ್ ಮೈನಸ್ 2s ಎಷ್ಟಲೇ 2s 2s ಒಂದ್ಲೆ 2s. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನೂ ಕಾಮನ್ ಇಲ್ಲ. ಇಲ್ಲಿ 2 ಅದ, ಎಸ್ ಅದ, ಇಲ್ಲಿ ಪ್ಲಸ್ 1 ಅದ, ಏನೂ ಕಾಮನ್ ಇಲ್ಲ. ಅದಕ್ಕೆ ಏನು ಮಾಡ್ರಿ? -1 ಅನ್ನೇ ಕಾಮನ್ ತಗೋರಿ. ಏನೂ ಕಾಮನ್ ಬರಲಿಲ್ಲ ಅಂದ್ರೆ 1 ತಗೋರಿ. ನೆಕ್ಸ್ಟ್ ಏನು ಬರ್ತದೆ ನೋಡ್ರಿ? 2sಗೆ 2s ಬರ್ತದ. ನೆನಪಿಟ್ಟುಕೋರಿ ಇಲ್ಲಿ ಪ್ಲಸ್ ಅದ, ಅದಕ್ಕೆ ಏನು ಮಾಡ್ರಿ? ಇಲ್ಲಿ ಮೈನಸ್ ಇಡ್ಬೇಕು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ ಆಗ್ತದ. 1ಕ್ಕೆ 1 ನಿಮಗೇನು ಗೊತ್ತಾಗಿಲ್ಲ ಅಂದ್ರೆ ಇದೇನಿರ್ತದಲ್ಲ ಅದೇ ಬರ್ತದೆ. ಈಗ ನೋಡ್ರಿ ಫಸ್ಟ್ ಏನು ಬರ್ತದೆ? ಒಂದು 2s - 1, ಇನ್ನೊಂದು 2s - 1 = 0. ಈಗ ಒಂದು 2s - 1 = 0, ಇನ್ನೊಂದು 2s - 1 = 0 ಬರ್ತದೆ. ನೆಕ್ಸ್ಟ್ ನೋಡ್ರಿ ನಿಮಗೆ ಎಸ್ ಬೇಕಾಗಿದೆ. -1 ಅನ್ನು ಆ ಕಡೆ ಕಳಿಸಿದ್ರೆ ಏನಾಗ್ತದ? +1 ಆಗ್ತದ. 2s = 1ಕ್ಕೆ 1 ಬರೀರಿ. ನಿಮಗೆ ಎಸ್ ಬೇಕಾಗಿದೆ. ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದೆ. ವೆರಿ ಗುಡ್. s = ಏನಾಗ್ತದ? 1/2. ನೀವು ಯಾವ ಸಂಖ್ಯೆಯನ್ನು ಕಳಿಸಿರಲ್ಲ ಅದು ತಳಗೆ ಬರ್ತದೆ ನೋಡ್ರಿ. ಎಸ್ ಬೆಲೆ ಏನು ಬಂತು? 1/2 ಬಂತು. ಇಲ್ಲಿನ ಸೇಮೇ ಬರ್ತದೆ ನೋಡ್ರಿ. 2s = ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗ್ತದ. s = 1/2 ಅಂದ್ರೆ ಅಲ್ಫಾನು 1/2 ಬಂತು, ಬೀಟನು 1/2 ಬಂತು. ನೆಕ್ಸ್ಟ್ ನೋಡ್ರಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನದ? ax² ಪ್ಲಸ್ bx ಪ್ಲಸ್ c = 0 ಅದು. ಹೌದಾ? ಇಲ್ಲಿ ನೋಡ್ರಿ a ಅಂದ್ರೆ ಏನದ? a ಜಾಗದಾಗ ಏನದ? 4 ಅದ. ಅದಕ್ಕೆ a = 4, b = ಏನದ ನೋಡ್ರಿ? -4. ನೆಕ್ಸ್ಟ್ c = ಏನದ? 1 ಅದ. ನೆಕ್ಸ್ಟ್ ಏನು ಮಾಡಬೇಕು? ಶೂನ್ಯತೆಗಳ ಮೊತ್ತ. ಏನ ಶೂನ್ಯತೆಗಳ ಮೊತ್ತ? ಅಲ್ಫಾ ಪ್ಲಸ್ ಬೀಟಾ = -b/a. ಅಲ್ಫಾ ಅಂದ್ರೆ ಏನದ ನೋಡ್ರಿ? 1/2 ಅದ. 1/2 ಪ್ಲಸ್ ಬೀಟಾ ಅಂದ್ರೆ ಏನದ? 1/2 = ಮೈನಸ್ಗೆ ಮೈನಸ್ ಬರ್ರಿ. ಬಿ ಅಂದ್ರೆ ಏನದ? ವೆರಿ ಗುಡ್. -4 / a ಅಂದ್ರೆ ಎಷ್ಟದ? 4 ಅದ. ನೆಕ್ಸ್ಟ್ ನೋಡ್ರಿ ಇವೆರಡು ಕೂಡಿಸಿದ್ರೆ ಅರ್ಧ ಕೂಡಿಸಿದ್ರೆ ಎಷ್ಟು ಬರ್ತದೆ? 1 ಬರ್ತದ. ನಿಮಗೆ ಹಿಂಗೆ ಡೈರೆಕ್ಟ್ ಗೊತ್ತಾಗಿಲ್ಲ ಅಂದ್ರೆ ಲಸ ತೆಗೀರಿ. 2 ಮತ್ತು 2 ಲಸ ಏನಾಗ್ತದ? 2 ಆಗ್ತದ. 2ಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ರಿ? 2 ಬರ್ತದ. 2 1 2. ನೆಕ್ಸ್ಟ್ 2ರಿಂದ ಎಷ್ಟು ಗುಣಾಕಾರ ಮಾಡ್ರಿ? 2 ಬರ್ತದ. 2 1 2. ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 1 1 1 ಪ್ಲಸ್ ನೆಕ್ಸ್ಟ್ 1 1 1 = ಇಲ್ಲೇನಾದ ಗುಣಾಕಾರ ಚಿಹ್ನೆ ಇರ್ತದೆ. ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ ಆಗ್ತದ. 4/4. ಒಂದಕ್ಕೊಂದು ಕೂಡಿಸಿದ್ರೆ ಎಷ್ಟು? 2/2 = 4/4. 2 1 2 1 4 1 4 1 ಅಂದ್ರೆ 1 = 1 ಬಂತ ಆನ್ಸರ್. ನೆಕ್ಸ್ಟ್ ನೋಡ್ರಿ ಅಲ್ಫಾ ಇಂಟು ಬೀಟಾ = c/a ಅಂತ ಫಾರ್ಮುಲಾ ಗೊತ್ತದ ನಿಮಗೆ. ಹೌದಾ? ಅಲ್ಫಾ ಅಂದ್ರೆ ಏನದ? 1/2 ಅದ. ಇಂಟು ಬೀಟಾನು ಅಂದ್ರೆ ಏನದ? 1/2 = ಸಿ ಅಂದ್ರೆ ಏನದ ನೋಡ್ರಿ? 1 / a ಅಂದ್ರೆ ಎಷ್ಟದ? 4 ಅದ. ನೋಡ್ರಿ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 1 1 1 / 2 ಎಷ್ಟು? 4 = 1/4. ಇಷ್ಟು ಬರದೆ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಬರ್ತವೆ. ಇಲ್ಲಿ 3ನೇ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ. ನಿಮಗೆ ಬರ್ತಿದ್ದು ಅಂದ್ರೆ ವಿಡಿಯೋವನ್ನು ಪಾಸ್ ಮಾಡ್ರಿ, ಲೆಕ್ಕ ಮೊದಲು ಬಿಡಿಸ್ರಿ. ಫಸ್ಟ್ ನೋಡ್ರಿ ಇಲ್ಲಿ ಏನದಂದ್ರೆ ಸ್ಕ್ವಯರ್ ಫಸ್ಟಿಗೆ ಕೊಟ್ಟಾರ, ಆಮೇಲೆ ಏನದ ಎಕ್ಸ್ ಲಾಸ್ಟಿಗೆ ಬಂದದ. ಆದ್ರೆ ನಿಮಗೇನು ಗೊತ್ತಾಗಬೇಕು? ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನದ?
ಏನದ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಾಗ ಅದ. ನಾವೇನು ಮಾಡಬೇಕು, ಇಲ್ಲೇ ಇಂಟರ್ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಸ್ಕ್ವಯರ್ ಇದ್ದು ಮೊದಲು ಬರ್ಕೋರಿ, 6x ಸ್ಕ್ವಯರ್. ನೆಕ್ಸ್ಟ್ ಬಿ ಎಕ್ಸ್ ಅಂದ್ರೆ ಎಕ್ಸ್ ಇದ್ದಲ್ಲಿ ಅದ, ಇಲ್ಲೇ ಅದ, ಚಿಹ್ನೆದು ಸಮೇತನೇ ಬರಿಬೇಕು. -7x. ಸಿ ಅಂದ್ರೆ ಎಷ್ಟದ, -3 ಅದ. ಈಗ ನಿಮಗೆ ಸಮೀಕರಣ ಬಂತಿಲ್ಲಿ, ಅಂದ್ರೆ ವರ್ಗ ಬಹುಪದೋಕ್ತಿ ರೂಪದಾಗ ಬಂತು. ಇವುಗಳ ಶೂನ್ಯತೆಗಳನ್ನ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀರಿ, ಕೊನೆಯ 2 ಪದಗಳನ್ನು ಗುಣಾಕಾರ ಮಾಡ್ತೀರಿ. 6 ಮೂರಲೆ ಎಷ್ಟು, 18 ಬರ್ತದ. ಎಂತ 18 ಮೈನಸ್, ಯಾಕಂದ್ರೆ ಇಲ್ಲಿ ಪ್ಲಸ್ ಅದು, ಇಲ್ಲಿ ಮೈನಸ್ ಅದು, -18 ಅದು. 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ -18 ಬರಬೇಕು, ಕೂಡಿಸ್ರೆ ಅಥವಾ ಕಳೆದ್ರೆ -7 ಬರಬೇಕು. ಅಂತ ಸಂಖ್ಯೆಗಳನ್ನು ನೋಡ್ರಿ. ಅಂಥವು 2 ಸಂಖ್ಯೆ ಯಾವುವು, ವೆರಿ ಗುಡ್, 9 ಮತ್ತು 2 ನೋಡ್ರಿ. ಇಲ್ಲಿ ಮೈನಸ್ ಬರ್ಬೇಕಾಗಿತ್ತು ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಏನು ಮಾಡಬೇಕು, ಮೈನಸ್ ಇಡಬೇಕು. ಈಗ ನೋಡ್ರಿ ಗುಣಾಕಾರ ಮಾಡ್ರಿ, 9 2 ಎಷ್ಟು, 18 ಪ್ಲಸ್ ಇಂಟು ಮೈನಸ್ ಏನಾಗ್ತದ, -18. ಗುಣಾಕಾರ ಮಾಡ್ರಿ -18 ಬರ್ತದ, ಕೂಡಿಸ್ರೆ ಅಥವಾ ಕಳೆದ್ರೆ ಎಷ್ಟು ಬರ್ತದ, -7 ಬರ್ತದ. ಇದು ಹೆಂಗೆ ಬರ್ಕೋತೀರಿ, 6x ಸ್ಕ್ವಯರ್ -9x ಪ್ಲಸ್ 2x. ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ಬೇಕಂದ್ರೆ 9x ಒಳಗೆ 2x ಹೋದ್ರೆ ಎಷ್ಟು ಉಳಿತದ, 7x. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದದ, ಮೈನಸ್. ಅದು ಬರಬರಿ ಆಯ್ತಲ್ಲ ಇದು. ನೆಕ್ಸ್ಟ್ -3ಕ್ಕೆ -3. ಈಗ ಏನು ಮಾಡ್ತೀರಿ, 2 ಗುಂಪುಗಳನ್ನು ಮಾಡ್ಕೋತೀರಿ. 2 ಗುಂಪುಗಳನ್ನು ಮಾಡ್ಕೊಂಡು ಏನಾಗ್ತದ, 2 ಕಡೆ ಏನು ಕಾಮನ್ ಅದ ನೋಡ್ರಿ, ಇಲ್ಲೂ ಎಕ್ಸ್ ಅದ, ಇಲ್ಲೂ ಎಕ್ಸ್ ಅದ. ಎಕ್ಸ್ ವರ್ಗ ತಗೋರಿ, ಇಲ್ಲಿ 6 ಅದ, ಇಲ್ಲಿ 9 ಅದ. ಇವೆರಡು 3 ಮಗ್ಯಾಗ ಬರ್ತಾವ, ಅದಕ್ಕೆ 3ನು ಹೊರಗೆ ತಗೋರಿ. ಇಲ್ಲಿ ಒಳಗೆ ಏನು ಉಳಿತದ, 3ಕ್ಕೆ ಎಷ್ಟು ಗುಣಾಕಾರ ಮಾಡ್ರಿ 6 ಬರ್ತದ, 3 2 6. ಎಕ್ಸಿಗೆ ಎಷ್ಟು ಗುಣಾಕಾರ ಮಾಡ್ರಿ ಎಕ್ಸ್ ಸ್ಕ್ವೇರ್ ಬರ್ತದ, ವೆರಿ ಗುಡ್, ಎಕ್ಸ್. ನೆಕ್ಸ್ಟ್ ಮೈನಸ್ಗೆ ಮೈನಸ್ ಎಷ್ಟು ಬರ್ತದ, 3 ಎಷ್ಟು 9, 3 3 9. ಎಕ್ಸ್ ಅಂತ ಅದ, ಎಕ್ಸಿಗೆ ಎಕ್ಸ್ ಅಷ್ಟೇ ಬರೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾವುದೂ ಕಾಮನ್ ಇಲ್ಲ. ಯಾವುದೂ ಕಾಮನ್ ಇರಲಿಲ್ಲ ಅಂದ್ರೆ ಏನು ತಗೋಬೇಕು, ಹೊರಗೆ 1 ತಗೋಬೇಕು. ಪ್ಲಸ್ 1 ಏನು ಬರ್ತದ, ಸೇಮ್ ಬರ್ತದ, 2x - 3. ನೋಡ್ರಿ, ಇಲ್ಲೂ ಸೇಮ್ ಬಂತು, ಇಲ್ಲೂ ಸೇಮ್ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಒಂದು 2x - 3, ಇನ್ನೊಂದು 3x + 1 = 0 ಅಂತ ಬರೀತೀರಿ. ನೆಕ್ಸ್ಟ್ ನೋಡ್ರಿ, ಒಂದು 2x - 3 = 0, ಇನ್ನೊಂದು 3x + 1 = 0 ಬರ್ತದೆ. ನಿಮ್ಗೆ ಇಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಬೇಕಾಗ್ಯದ. ಅದಕ್ಕೆ 2x ಗೆ 2x ಅಷ್ಟೇ ಬರ್ತೀರಿ. -3 ಇದ್ದ ಕಡೆ ಹೋದ್ರೆ ಏನಾಗ್ತದ, ವೆರಿ ಗುಡ್, +3 ಆಗ್ತದ. ನೆಕ್ಸ್ಟ್ ಎಕ್ಸ್ ಬೇಕಾಗ್ಯದ, ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದೆ. ಅಂದ್ರೆ x = 3/2 ಬರ್ತದೆ. ನೆಕ್ಸ್ಟ್ ಇಲ್ಲಿ ಬರ್ರಿ, 3x + 1 ಇದ್ದ ಈ ಕಡೆ ಹೋದ್ರೆ ಏನಾಗ್ತದ, ವೆರಿ ಗುಡ್, -1 ಆಗ್ತದ. ನಿಮ್ಗೆ ಎಕ್ಸ್ ಬೇಕಾಗ್ಯದ, ಗುಣಾಕಾರದ ಈ ಸೈಡ್ ಬಂದ್ರೆ ಭಾಗಾಕಾರ ಆಗ್ತದ. x = -1/3. ನೋಡ್ರಿ, ಇದು ಆಲ್ಫಾ, ಇದು ಏನಿದು ಬೀಟಾ. ಈಗ ನೋಡ್ರಿ, ಫಸ್ಟ್ ಏನು ಮಾಡಬೇಕು, ವರ್ಗ ಸಮೀಕರಣ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಇಲ್ಲದ ಎ ಬಿ ಸಿ ಬೆಲೆಗಳನ್ನು ಬರ್ಕೋರಿ. ಎ ಜಾಗದಾಗ ಏನದ ನೋಡ್ರಿ, ಎ = ಏನದ, ಎ ಜಾಗದಾಗ ಏನದ 6 ಅದ. ನೆಕ್ಸ್ಟ್ ಬಿ = ನೋಡ್ರಿ, ಬಿ ಜಾಗದಾಗ ಏನದ ನೋಡ್ರಿ, ಇಲ್ಲಿ ಬಿ ಜಾಗದಾಗ ಏನದ ನೋಡ್ರಿ, -7 ಅದ. ನೆಕ್ಸ್ಟ್ ಸಿ ಜಾಗದಾಗ ನೋಡ್ರಿ, ಸಿ ಜಾಗದಾಗ ಏನದ, -3 ಅದ. ನೆಕ್ಸ್ಟ್ ಫಸ್ಟ್ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿತೀರಿ. ಅಂದ್ರೆ ಆಲ್ಫಾ + ಬೀಟಾ = -b/a. ಆಲ್ಫಾ ಅಂದ್ರೆ ಎಷ್ಟದ ನೋಡ್ರಿ, 3/2 ಪ್ಲಸ್ ಬೀಟಾ ಅಂದ್ರೆ ಎಷ್ಟದ ನೋಡ್ರಿ, -1/3. ಅದಕ್ಕೆ -1/3 ಅನ್ನ ಬ್ರಾಕೆಟ್ನಾಗ ಬರ್ಕೋರಿ. ಒಂದು ಪ್ಲಸ್ ಒಂದು ಮೈನಸ್ ಇತ್ತಂದ್ರೆ ಯಾವಾಗಲೂ ಬ್ರಾಕೆಟ್ನಾಗ ಬರ್ಕೋರಿ, ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. = ಮೈನಸ್ಸಿಗೆ ಮೈನಸ್ ಬರೀರಿ. ಬಿ ಅಂದ್ರೆ ಎಷ್ಟದ ನೋಡ್ರಿ, ಇಲ್ಲದ -7 ಬರೀರಿ. /a ಅಂದ್ರೆ ಎಷ್ಟು, 6. ಈಗ ನೋಡ್ರಿ, ಇದು ಬಿಡಿಸ್ಕೊಂಬರ್ರಿ. 3/2 ಪ್ಲಸ್ ಇಂಟು ಮೈನಸ್ ಏನಾಗ್ತದ, -1/3ಕ್ಕೆ 1/3 = ಮೈನಸ್ ಇಂಟು ಮೈನಸ್ ಏನಾಗ್ತದ, ಪ್ಲಸ್ ಆಗ್ತದ. 7/6ಗೆ 7/6. ಈಗ ನೋಡ್ರಿ, ಭಿನ್ನ ರಾಶಿಗಳ ವ್ಯವಕಲನ ಮಾಡ್ರಿ. 3 ಮತ್ತು 2 ಲಸ ಎಷ್ಟು ಬರ್ತದ, 6 ಬರ್ತದ. 2 ಎಷ್ಟಲೇ 6, ವೆರಿ ಗುಡ್, 2 3 6. 3 ಎಷ್ಟಲೇ 6, 3 2 6. 3 3 ಎಷ್ಟು, 9 - 2 1
2 ಈಸ್ ಈಕ್ವಲ್ ಟು 7/6. 9 2 ಹೋದ್ರೆ ಎಷ್ಟು? 7/6 ಈಸ್ ಈಕ್ವಲ್ ಟು 7/6. ನೋಡ್ರಿ ಶೂನ್ಯತೆಗಳ ಮೊತ್ತದ ತಾಳೆ ಏನು ಬಂತು? ಬರೋಬರಿ ಬಂತು. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಏನದ? ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು C/A. ಆಲ್ಫಾ ಅಂದ್ರೆ ಎಷ್ಟದ? 3/2 ಇಂಟು ಬೀಟಾ ಅಂದ್ರೆ ಎಷ್ಟದ ನೋಡ್ರಿ? -1/3 ಈಸ್ ಈಕ್ವಲ್ ಟು C ಅಂದ್ರೆ ನೋಡ್ರಿ -3/A ಅಂದ್ರೆ ಎಷ್ಟದ? 6 ಅದ. ಈಗ ನೋಡ್ರಿ ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಪ್ಲಸ್ ಇಂಟು ಮೈನಸ್ ಏನಂತದ? ಮೈನಸ್. 3 1 ಎಷ್ಟು? 3 ನೆಕ್ಸ್ಟ್ 3 2 ಎಷ್ಟು? 6 ಈಸ್ ಈಕ್ವಲ್ ಟು -3/6. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.